ಅವ್ನು ಹೇಳ್ಬಿಡ್ತಿದ್ದ, ಅಂದರೆ ಲೈಕ್ ಸೀನೆಲ್ಲ ಡೈರೆಕ್ಟ್ರು ಶೂನ್ಯ ಹೇಳಿರೋರು ಆ್ಯಕ್ಚುಲಿ. ಸೊ ಅದಾದಮೇಲೆ ಆ ಒಂದು ಫ್ರೀಡಮ್ ಇತ್ತು ಯಾವಾಗಲೂ. ಅವ್ರು ಯಾವುದಕ್ಕೂ ನಂಗೆ ಆ ಥರ ಏನು ರಿಸ್ಟ್ರಿಕ್ಟ್ ಮಾಡಲಿಲ್ಲ ಆ್ಯಕ್ಚುಲಿ. ಬಟ್ ಅದೇ ಒಂದು ಬಹುಶಃ ನಮಗೆ ಟೈಮ್ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ಅದು ಬಿಟ್ಟರೆ ನಮಗೆ ಯಾವಾಗಲೂ ಅದು ಹಾಗೆ ಇರುತ್ತೆ. ಅಂದರೆ ಏನೋ ಒಂದು ವರ್ಕ್ ಮಾಡುವಾಗ ಇನ್ನೊಂಚೂರು ಟೈಮ್ ಇದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಸೊ ಹಂಗೆ ಡಿಸ್ಕಷನ್ ಮಾಡಿಕೊಂಡೇ ಸೆಟ್ ಹಾಕ್ತಾಯಿದ್ವಿ. ಬಟ್ ಅವ್ರಿಗೆ ಅದು ಸೀನು ಮತ್ತು ಅದು ಏನು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿಬಿಟ್ರು ಅವರು. ಆಮೇಲೆ ಅವರೇನು ಇಂಟರ್ಫಿಯರ್ ಆಗ್ತಿರ್ಲಿಲ್ಲ, ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸೊ ಎಲ್ಲ ನಂದೇ ಫ್ರೀಡಮ್ ಇತ್ತು. ಸೊ ಈ ಹೆಡ್ ಬುಷ್ ಸಿನಿಮಾದಲ್ಲಿ ಸೆಟ್ ರೆಡಿ ಮಾಡುವಾಗ ಸರ್ ಯಾವುದು ತುಂಬಾ ಚಾಲೆಂಜಿಂಗ್ ಅನ್ಸಿದ್ರು? ಯಾವ್ದಾದ್ರು ಪರ್ಟಿಕ್ಯುಲರ್ ಸೀನಾ ಅಥವಾ ಏನು ತುಂಬಾ ಚಾಲೆಂಜಿಂಗ್ ಆಗಿತ್ತು ಈ ಒಂದು ಸಿನಿಮಾದಲ್ಲಿ ನಿಮಗೆ? ಆ ಟೈಮಲ್ಲಿ ಈ ಆಬ್ಜೆಕ್ಟ್ ಏನಿರುತ್ತೆ, ಅವ್ರು ಏನು ಯೂಸ್ ಮಾಡ್ತಾ ಇರ್ತಾರೆ, ಸೊ ಅದು ಅಷ್ಟು ಈಸಿಯಾಗಿ ಸಿಗಲ್ಲ. ಮತ್ತು ಹೊಸದಾಗೇನೋ ಮಾಡೋಕ್ಕೆ ಹೋದಾಗ ಮತ್ತೆ ನಮಗೆ ಆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಸೊ ಹಾಗೆ ಆ ಥರ ಲೈಕ್ ಈಸಿಯಾಗಿ ಏನೋ ಒಂದು ಸಿಗೋಂಗೆ ಮಾಡಿಕೊಂಡು ಅದನ್ನೇ ಉಪಯೋಗಿಸ್ಕೊಂಡು ಪ್ರತಿಯೊಂದು ಕೂಡ ಲೈಕ್ ಒಂದು ವಾಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಆಗಿ ಆ ಒಂದು ಟೈಮಲ್ಲಿ ಹೇಗಿತ್ತೋ ಅದೇ ಥರ ಒಂದು ಇದು ಅದು ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಹತ್ತಿರದಲ್ಲಿ ಏನು ಬೆಸ್ಟ್ ಅಂತ ಏನು ಮಾಡ್ಬೋದು ಅದನ್ನು ಮಾಡ್ಕೋತಾ ಇದ್ವಿ.